Okay, we are continuing on this day-long Facebook Live from Kasturba Hospital. We have just now joined by Dr. Ragavendra from the Neurology Department. Welcome to you, sir, on the show. Thank you. Well, today in this show we are discussing about the road safety and the trauma care, especially with respect to. ವೆಲ್ ನಾವು ಈ ರಸ್ತೆ ಅನ್ನುವಂಥದ್ದು ಅದು ಹೆದ್ದಾರಿ ಆಗಿರ್ಬೋದು, ಸ್ಮಾಲ್ ರಸ್ತೆಗಳಾಗಿರ್ಬೋದು, ಊರಿನ ರಸ್ತೆಗಳಾಗಿರ್ಬೋದು, ಯಾವುದೇ ರಸ್ತೆಗಳಿರಲಿ, ದೊಡ್ಡ ಪ್ರಮಾಣದ ಜೀವಹಾನಿ ಆಗ್ತಾ ಇರುವಂಥದ್ದು ಇವತ್ತಿನ ದಿವಸದಲ್ಲಿ ಇದು ರಸ್ತೆ ಸುರಕ್ಷತೆ ಇರದೇ ಇರುವ ಕಾರಣಕ್ಕಾಗಿ. ಸ್ಪೆಷಲಿ ಯುವಜನತೆ ಇದರಲ್ಲಿ ಬಲಿ ಆಗ್ತಾ ಇರುವಂಥದ್ದನ್ನು, ರೋಡ್ ಆಕ್ಸಿಡೆಂಟ್ಸ್ಗೆ ಬಲಿ ಆಗ್ತಾ ಇರೋದನ್ನು ನಾವು ಓದ್ತಾನೆ ಇದ್ದೀವಿ, ಮಾಧ್ಯಮಗಳಲ್ಲೂ ನೋಡ್ತಾ ಇದ್ದೇವೆ, ಸೋಷಿಯಲ್ ಮೀಡಿಯಾದಲ್ಲೂ ನೋಡ್ತಾ ಇದ್ದೇವೆ. ಸೊ ಈ ರೀತಿಯಾದಂತಹ ಒಂದು ಘಟನೆಗಳು ನಡೆದಾಗ ಇಲ್ಲಿ ದೊಡ್ಡ ಪ್ರಮಾಣದ ಇಂಜುರಿ ಆಗ್ತಾ ಇರುವಂಥದ್ದು ಸ್ಪೆಷಲಿ ತಲೆಗೆ ಹೆಡ್ ಇಂಜುರೀಸ್ ಅಂತ ಏನು ಕರಿಬೋದು. ತಿಳ್ಕೊಳ್ಳೋಣ ಡಾಕ್ಟರ್ ರಾಘವೇಂದ್ರ ಅವರಿಂದ, ಹೆಡ್ ಇಂಜುರಿ ಸ್ಪೆಷಲಿ ಏನಿದು, ಯಾಕಾಗುತ್ತೆ? ಹೆಡ್ ಇಂಜುರಿ ಅಂತ ಹೇಳಿದ್ರೆ ನಮ್ಮ ಹೆಡ್ ತಲೆ ಅನ್ನೋದು 3 ಪ್ರಕಾರದಲ್ಲಿ ಡಿವೈಡ್ ಮಾಡ್ಬೋದು. ಒಂದು ಹೊರಗಿಡ ಸ್ಕಿನ್, ಅದನ್ನು ಸ್ಕಾಲ್ಪ್ ಅಂತ ಕರಿತೀವಿ, ಮತ್ತು ಒಳಗಿನ ಬೋನ್, ಸ್ಕಲ್ ಬೋನ್ ಮತ್ತು ಬ್ರೈನ್. ಯಾವುದೇ ಥರವಾದ ಇಂಜುರಿ, ಅದು ಸ್ಕಾಲ್ಪಿಗಿರ್ಬೋದು ಅಥವಾ ಬೋನ್ಗಿರ್ಬೋದು ಅಥವಾ ಬ್ರೈನ್, ಯಾವುದೇ ಥರದ ಇಂಜುರಿ ಆದರೆ ಹೆಡ್ ಇಂಜುರಿ ಅಂತಲೇ ಕರಿತೀವಿ ನಾವು ಅದನ್ನು. ಓಕೆ, ಸೊ ಇದು ಆಕ್ಸಿಡೆಂಟ್ಸ್ನಲ್ಲಿ ಹೆಡ್ ಇಂಜುರಿನೇ ಕಾರಣ ಏನು? ವಾಯ್ ಅದು ಎಕ್ಸ್ಪೋಜರ್ ಆಗ್ತಾ ಇರುವಂಥ ಕಾರಣ ಏನಾಗಿರ್ಬೋದು? ಹೆಡ್ ಇಂಜುರಿ ಅಂತ ಹೇಳಿದ್ರೆ ಇಟ್ ಈಸ್ ಆ್ಯಕ್ಚುಲಿ ಬ್ರೈನ್ ಈಸ್ ಅ ವೆರಿ ಸಾಫ್ಟ್ ಆ್ಯಂಡ್ ಸ್ಟ್ರಕ್ಚರ್ ಆ್ಯಂಡ್ ಸೋ ಮೆನಿ ವೈಟಲ್ ಸ್ಟ್ರಕ್ಚರ್ಸ್ ಆರ್ ದೇರ್ ಇನ್ ದ ಬ್ರೈನ್. ಅದನ್ನು ಪ್ರೊಟೆಕ್ಟ್ ಮಾಡೋದು ಸಲುವಾಗಲೇ ನಮಗೆ ಸ್ಕಲ್ ಬೋನ್ ಅಂತ ವೆರಿ ಟಫ್ ಸ್ಕಲ್ ಬೋನನ್ನು ಇರುತ್ತೆ. ಅದು ಕೊಟ್ಟಿರುವಂಥ ವಿಷಯ. ಪ್ರಾಬ್ಲಮ್ ಅಂದರೆ ಈ ಬ್ರೈನ್ ಮತ್ತು ತಲೆ ಮತ್ತು ಉಳಿದ ಅಂಗ, ಅದಕ್ಕೆ ನೆಕ್ ಏನಿದೆ ಅದು ತುಂಬ ಮೊಬೈಲ್ ಇರುತ್ತೆ. ಆಕ್ಸಿಡೆಂಟ್ ಆದಾಗ ತಲೆ ಮೂಮೆಂಟ್ ಆಗಿ ಬೇರೆ ಸ್ಟ್ರಕ್ಚರ್ ಅಂದರೆ ಯಾವುದೊಂದು ಹಾರ್ಡ್ ಸ್ಟ್ರಕ್ಚರ್ಗೆ ಬಿಡಿದಾಗ ಹೆಡ್ ಇಂಜುರಿ ಆಗೋ ಚಾನ್ಸಸ್ ತುಂಬ ಹೆಚ್ಚು. ಈ ರೀತಿಯಾದಂಥ ಇನ್ಸಿಡೆಂಟ್ ಅಂದರೆ ಇದು ಹೆಡ್ ಇಂಜುರಿ ಇನ್ಸಿಡೆಂಟ್ಗಳನ್ನ ಪ್ರಿವೆಂಟ್ ಹೇಗೆ ಮಾಡಬಹುದು? ಹೆಡ್ ಇಂಜುರಿ ಪ್ರಿವೆಂಟ್ ಅಂತ ಹೇಳಿದ್ರೆ ಫಸ್ಟ್ ಯು ಹ್ಯಾವ್ ಟು ಫಾಲೋ ಆಲ್ ದ ರೋಡ್ ಸೇಫ್ಟಿ ಮೆಷರ್ಸ್ ಆ್ಯಂಡ್ ವಾಟ್ ಎವರ್ ದ ಗೌರ್ಮೆಂಟ್ ರೂಲ್ಸ್ ಏನಿದೆ, ದಿರ್ ಇಸ್ ನಾಟ್ ಟು ಬ್ರೇಕ್. ಆ್ಯಕ್ಚುಲಿ ವಿ ಹ್ಯಾವ್ ಟು ಫಾಲೋ ಆಲ್ ಆಫ್ ದಿಮ್. ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್ ಅಂತ ಹೇಳಿದ್ರೆ ವೈಲ್ ಇಫ್ ಯು ಆರ್ ಟ್ರಾವೆಲಿಂಗ್ ಆನ್ ಅ 2-wheeler ಆರ್ ಸಮಥಿಂಗ್, ಕಂಪಲ್ಸರಿ ಯು ಹ್ಯಾವ್ ಟು ವೇರ್ ದ ಹೆಲ್ಮೆಟ್ಸ್ ಒಳಗೆ ಮುಂದ್ಗಡೆ ಕುತ್ಕೊಂಡಿದ್ದವರು ಕೂಡ ಹಿಂದ್ಗಡೆ ಕುತ್ಕೊಂಡಿದ್ದವರು ಇಬ್ಬರು ಕಂಪಲ್ಸರಿಯಾಗಿ ಹೆಡ್ ಇಂಜುರಿ ಅಂದರೆ ಹೆಲ್ಮೆಟನ್ನು ಧರಿಸಲೇಬೇಕಾಗತ್ತೆ. ಯಾಕಂದರೆ ಭಾಳಷ್ಟು ಕೇಸ್ಗಳು ನೋಡುತ್ತೆ. ಮೋರ್ ದೆನ್ 90% ಆಫ್ ದ ಪೇಷಂಟ್ಸ್ ನಮ್ಮ ಹಾಸ್ಪಿಟ್ಲಿಗೆ ಬರೋ ಕೇಸ್ಗಳಲ್ಲಿ ಯಾರೂ ಹೆಲ್ಮೆಟನ್ನು ಯೂಸ್ ಮಾಡಲ್ಲ. ಹೆಲ್ಮೆಟನ್ನು ಯೂಸ್ ಮಾಡಿದಲ್ಲಿ ಮೋಸ್ಟ್ ಆಫ್ ದ ಟೈಮ್ಸ್ ವಿ ಕ್ಯಾನ್ ಪ್ರಿವೆಂಟ್ ಸಿವಿಯರ್ ಹೆಡ್ ಇಂಜುರಿ. ಮೈನರ್ ಏನಾದರೂ ಆಗಿರುತ್ತೆ ಅಷ್ಟೇ. ಹೆಲ್ಮೆಟನ್ನು ಯೂಸ್ ಮಾಡಬೇಕು, ಅವಶ್ಯಕತೆ ಇದೆ. ಓಕೆ, ಈ ರೋಡ್ ಯೂಸರ್ಸ್ ಅಂದರೆ ಈಗ ಒಂದು ರೋಡ್ನಲ್ಲಿ ಕೇವಲ ಅದು ನಾನು ವೆಹಿಕಲನ್ನು ತೆಗೆದುಕೊಂಡು ಐ ಆಮ್ ನಾಟ್ ಅ ರೈಡರ್ ದರ್, ಐ ಆಮ್ ನಾಟ್ ಅ ಡ್ರೈವರ್ ದರ್, ಐ ಆಮ್ ಆಲ್ಸೋ ರೋಡ್ ಯೂಸರ್. ಸೊ ಐ ಹ್ಯಾವ್ ಬಟ್ ಸ್ಟಿಲ್ ನಾನು ಕೂಡ ಯಾವತ್ತೋ ಒಂದು ಆಕ್ಸಿಡೆಂಟ್ನಲ್ಲಿ ಅದಕ್ಕೆ ಅದರದ್ದು ವಿಕ್ಟಿಮ್ ಆಗಬೇಕಾದಂಥ ಇನ್ಸಿಡೆಂಟ್ ಆಗುತ್ತೇನೋ. ಸೊ ಆ ಟೈಮ್ನಲ್ಲಿ ಯಾವ ರೀತಿಯಾದಂಥದ್ದು ನಾನು ಜವಾಬ್ದಾರಿಯನ್ನು ತಗೊಳ್ಬೇಕಾಗತ್ತೆ ಅನ್ನೋದು ಅಂದರೆ ಓಕೆ, ಹಾಂ, ರೋಡ್ ಯೂಸರ್ ನಾನು ರೋಡ್ನಿಂದ ಸೈಡ್ನಲ್ಲಿ ಇದ್ದೀನಿ, ಬಟ್ ಸ್ಟಿಲ್ ಐ ಆಮ್ ಅ ವಿಕ್ಟಿಮ್ ಆಫ್ ದಟ್ ರೋಡ್ ಆಕ್ಸಿಡೆಂಟ್. ಯಾ ಡೆಫಿನೆಟ್ಲಿ. ಯಾಕಂದರೆ ಆಕ್ಸಿಡೆಂಟ್ ಅನ್ನೋದು ಬರೀ ನಿಮ್ಮ ತಪ್ಪಿನಿಂದ ಕೂಡ ಆಗಲಿಕ್ಕಿಲ್ಲ, ಬೇರೆಯವ್ರ ತಪ್ಪಿನ ಕೂಡ ಆಗೋ ಚಾನ್ಸಸ್ ಇದೆ. ನೀವು ಅಂದರೆ ನೀವು ಒಂದು ರಸ್ತೆಯನ್ನು ಯೂಸ್ ಮಾಡಬೇಕಿದ್ರೆ ಡೆಫಿನೆಟ್ಲಿ ಕೆಲವೊಂದು ಕಡೆ ಜಿಬ್ರಾ ಕ್ರಾಸಿಂಗ್ ಅಂತ ಬರೆದಿರ್ತಾರೆ. ಡೆಫಿನೆಟ್ಲಿ ಯು ಹ್ಯಾವ್ ಟು ಯೂಸ್ ದ್ಯಾಟ್ ಆ್ಯಂಡ್ ಯು ಶುಡ್ ಆಲ್ಸೋ ಸಿ ದ signal lights properly while crossing the roads. Also you have to you have to follow that. And ಏನಾದರೂ ಒಂದು ಸಣ್ಣ ಮಕ್ಕಳು ನಿಮ್ಮ ಜೊತೆ ಇತ್ತು ಅಂತ ಹೇಳಿದ್ರೆ ಅವ್ರನ್ನ ಯಾವತ್ತೂ ಆಗಲೇ ಕ್ರಾಸ್ ಮಾಡಲಿಕ್ಕೆ ಬಿಡಬಾರ್ದು. ಯಾವತ್ತೂ ಅವರನ್ನು ಗಟ್ಟಿಯಾಗಿ ಇಲ್ಲಿ ಕೈಯಲ್ಲಿ ಹಿಡ್ಕೊಂಡೆ ಅವರನ್ನು ಇದು ಮಾಡಬೇಕು. ಆ್ಯಂಡ್ ವಿ ಹ್ಯಾವ್ ಟು ಟೀಚ್ ದೆಮ್ ಆಲ್ಸೋ ಹೌ ಟು ಫಾಲೋ ದ ರೋಡ್ ಸೇಫ್ಟಿ ಮೆಷರ್ಸ್ ಆ್ಯಂಡ್ ಎವ್ರಿಥಿಂಗ್. ಇಟ್ಸ್ ವೆರಿ ಇಂಪಾರ್ಟೆಂಟ್. ಓಕೆ, ಇದು ಹೆಡ್ ಇಂಜುರೀಸ್ ಆದಂಥ ಸಂದರ್ಭದಲ್ಲಿ ಈಗ ರೋಡ್ನಲ್ಲಿ ಬಂದಿರ್ತಾರೆ, ಅದು ಬ್ಲಡ್ ಎಲ್ಲ ಬಿದ್ದಿರುತ್ತದೆ. ಸೊ ಆಕ್ಸಿಡೆಂಟ್ ಸಂದರ್ಭದಲ್ಲಿ ಇವ್ಯಾಕ್ಯುಯೇಷನ್ ಅನ್ನೋಂಥದ್ದು ಒಂದು ಪ್ರೈಮರಿ ಜಾಬ್. ಅದು ಸುತ್ತಮುತ್ತಲಿನ ಜನ ಬಂದು ನಿಲ್ತಾರೆ, ಜನ ಎತ್ಕೊಂಡು ಶುರು ಮಾಡ್ತಾರೆ. ಸೊ ಅವ್ರಿಗೆ ಯಾವ ರೀತಿಯಾದ ಸಜೆಷನ್ ಕೊಡ್ತೀರಾ? ಸೊ ದೇ ಆರ್ ಆಲ್ಸೋ ಡೂಯಿಂಗ್ ಹ್ಯುಮ್ಯಾನಿಟೇರಿಯನ್ ಕಾಸ್ ದೇ. ನಿಜ. ಓಕೆ, ಅಂದರೆ ಒಂದು ಆಕ್ಸಿಡೆಂಟ್ ಆದಾಗ ಡೆಫಿನೆಟ್ಲಿ ಜನ ಬರ್ತಾರೆ, ಹೆಲ್ಪ್ ಮಾಡಲಿಕ್ಕೆ ಬಂದೇ ಬರ್ತಾರೆ. ಪ್ರಾಬ್ಲಮ್ ಅಂದರೆ ಮೋಸ್ಟ್ ಆಫ್ ದ ಜನರಿಗೆ ಪೇಷಂಟನ್ನು ಟ್ರಾನ್ಸ್ಪೋರ್ಟ್ ಹೇಗೆ ಮಾಡಬೇಕು, ಅಥವಾ ಒಂದು ವೆಹಿಕಲ್ ಆಂಬ್ಯುಲೆನ್ಸ್ ಬಂದಿದೆ ಅಲ್ಲಿ ಅದಕ್ಕೆ ಹೇಗೆ ಶಿಫ್ಟ್ ಮಾಡೋದು, ಇದ್ರ ಬಗ್ಗೆ ನಾಲೆಜ್ ಇರಲ್ಲ. ಇದು ವೆರಿ ಇಂಪಾರ್ಟೆಂಟ್. ಅಂದರೆ ಹೆಡ್ ಇಂಜುರಿ ಆದಾಗ ಸರ್ವೈಕಲ್ ಸ್ಪೈನ್ ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಒಂದು ರೂಲ್ಸ್ ಪ್ರಕಾರ ಪೇಷಂಟ್ ಕೆಳಗಡೆ ಬಿದ್ದಿದ್ರೆ ಅವನು ಮುಟ್ಟೋದಕ್ಕಿಂತ ಮುಂಚೆ
ಅವನಿಗೆ ಕಾಲರ್ ಹಾಕಬೇಕಂತ ಹೇಳ್ತಾರೆ, ಅಥವಾ ಕಾಲರ್ ಸರ್ವೈಕಲ್ ಕಾಲರ್ ಇಲ್ಲದೇ ಇದ್ದರೆ ಯು ಹ್ಯಾವ್ ಟು ಸ್ಟೆಬಿಲೈಸ್ ಅಂದರೆ ನೆಕ್ಕಿಗೆ ಯಾವುದೇ ರೀತಿ ಮೂಮೆಂಟ್ ಆಗದ ರೀತಿಯಲ್ಲಿ ಹಿಡಿದುಕೊಂಡು ಪೇಷಂಟನ್ನು ಆ್ಯಂಬುಲೆನ್ಸಿಗೆ ಶಿಫ್ಟ್ ಮಾಡಬೇಕು. ಅಂದರೆ ಕೆಳಗಡೆ ಆಕ್ಸಿಡೆಂಟ್ ಜಾಗದಿಂದ ಹಾಸ್ಪಿಟ್ಲಿಗೆ ತಲುಪಿಸುವ ತನಕ ಮಧ್ಯದಲ್ಲಿ ಪೂರ್ತಿ ನೆಕ್ಕು ಸ್ಟೇಬಲ್ ಆಗಿರಬೇಕು. ಯಾಕಂದರೆ ಮೋಸ್ಟ್ ಆಫ್ ದ ಟೈಮ್ಸ್ ಹೆಡ್ ಇಂಜುರಿಯಿಂದ ಪೇಷಂಟ್ಸ್ ರಿಕವರಿ ಆಗ್ತಾರೆ, ಅಥವಾ ಬೇರೆ ಫ್ರ್ಯಾಕ್ಚರಿಂದ ರಿಕವರಿ ಆಗ್ತಾರೆ. ಸರ್ವೈಕಲ್ ಸ್ಪೈನ್ ಇಂಜುರಿ ಆಯಿತು ಅಂತ ಹೇಳಿದ್ರೆ ಅವ್ರ ಜೀವನ ಪೂರ್ತಿ ಪ್ಯಾರಲೈಸಿಸ್ ಆಗಿ ಇರಬೇಕಾಗತ್ತೆ. ದಟ್ಸ್ ಅ ವೆರಿ ಬ್ಯಾಡ್ ಥಿಂಗ್. ಓಕೆ. ಅದನ್ನು ಈಗ ಒಂದು ಆಕ್ಸಿಡೆಂಟ್ ಆದಂಥ ಸಂದರ್ಭದಲ್ಲಿ ಈ ಸ್ಪೆಸಿಫಿಕ್ ಇಂಜುರೀಸ್ಗಳನ್ನ ಐಡೆಂಟಿಫೈ ಮಾಡಲಿಕ್ಕೆ ಏನಾದರೂ ಅವಕಾಶ ಇದೆಯಾ ಅಲ್ಲಿ? ಸ್ಪೆಸಿಫಿಕ್ ಅಂದರೆ ಕೆಲವೊಂದು ಸಲ ಹೆಡ್ ಇಂಜುರಿ ಆದಾಗ ಮೂಗಿಂದ ಬಾಯಿಂದ ರಕ್ತ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಾಗ ಏನಾಗುತ್ತೆ ಅಂದರೆ ಪೇಷಂಟ್ ಅನ್ಕಾನ್ಷಿಯಸ್ ಇರ್ತಾರೆ, ಈ ಕಡೆ ಬ್ಲಡ್ ಕೂಡ ಬರ್ತಿರುತ್ತೆ. ಅವಾಗ ಆಸ್ಪಿರೇಷನ್ ಆಗೋ ಚಾನ್ಸ್ ಅನ್ನೋದು ಅದನ್ನು ಲಂಗ್ ಒಳಗೆ ತಗೊಳ್ಳೋ ಚಾನ್ಸಸ್ಸು ಇರುತ್ತೆ. ಆ ಟೈಮ್ನಲ್ಲಿ ಅವ್ರನ್ನ ಹತ್ತಿರದ ಯಾವುದರೊಂದು, ನೀವು ಒಂದು ದೊಡ್ಡ ಆಸ್ಪತ್ರೆಗೆ ಕರೆದುಕೊಂಡು ಹೋಗೋಕ್ಕಿಂತ ಮುಂಚೆ ಹತ್ತಿರದ ಯಾವುದರೊಂದು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಪೇಷಂಟ್ ಏರ್ವೇಯನ್ನು ಮೇಂಟೈನ್ ಮಾಡೋದು ಅವಶ್ಯಕತೆ. ಅಂದರೆ ಇಂಟ್ಯುಬೇಷನ್ ಏನಾದರೂ ಮಾಡಿ, ಅಂದರೆ ಪ್ರಾಥಮಿಕ ಚಿಕಿತ್ಸೆಯನ್ನು ಮಾಡಿಸ್ಕೊಂಡೇ ಮುಂದುಗಡೆ ಹೋಗೋದು ಉತ್ತಮ. ಇಲ್ಲದೇ ಇದ್ದರೆ ನೀವು ಅಷ್ಟು ದೂರ ಕರೆದುಕೊಂಡು ಬರ್ತೀರಿ, ಅಷ್ಟರೊಳಗೆ ಪೇಷಂಟಿಗೆ ಎಲ್ಲ ರೆಸ್ಪಿರೇಟರಿ ಪ್ರಾಬ್ಲಮ್ ಎಲ್ಲ ಆಗಿ ಅದರಿಂದಲೇ ಪೇಷಂಟ್ ಕೂಡ ಡೆತ್ ಆಗ್ಬೋದು. ಓಕೆ. ಈಗ ಕೆಲವೊಂದು ಟೈಮ್ನಲ್ಲಿ ಏನಾಗುತ್ತೆ, ಅಲ್ಲಿ ಇಮಿಡಿಯೇಟ್ ಅವೈಲೇಬಲ್ ಫಸ್ಟ್ ಏಡ್ ಏನಾಗಿರುತ್ತೋ ಅವನಂತ ಡೆಟಾಲು ಮತ್ತೊಂದು ಹಾಕಿ ಇಮಿಡಿಯೇಟಾಗಿ ಇಲ್ಲ ಸ್ವಲ್ಪ ಕಾಟನ್ ಹಾಕಿ ಟ್ರೀಟ್ಮೆಂಟ್ ಮಾಡ್ಕೊಳ್ಳಿ ಅಂತ ಶುರು ಮಾಡ್ತಾರೆ ಆಕ್ಸಿಡೆಂಟ್ ಆದಂಥ ಜಾಗದಲ್ಲಿ. ಅದರಲ್ಲಿ ಎಷ್ಟು ಪ್ರಮಾಣದಲ್ಲಿ ಹೆಡ್ ಇಂಜುರಿಗಳಿಗೆ ಅದು ಹೆಲ್ಪ್, ಅಂದರೆ ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ, ಅಥವಾ ಕೆಲವೊಂದು ಟೈಮ್ ನಾವು ಅನ್ನೋವಿಂಗ್ಲಿ ಆ ರೀತಿ ಬ್ರಷ್ ಮಾಡುವಂಥದ್ದು, ಕೆಲವೊಂದು ಕಾಟನ್ ಬ್ರಷ್ ಮಾಡುವಂಥದ್ದು ಇಂಥದ್ದೆಲ್ಲ ಇನ್ಸಿಡೆಂಟ್ ಆಗುತ್ತೆ. ಸೊ ಈ ರೀತಿ ಆದಂತೆ ಅಂದರೆ ಇಮಿಡಿಯೇಟ್ಲಿ ಯಾರೇ ಪೇಷಂಟ್ಗೆ ಇಂಜುರಿ ಆದಾಗ ನಮ್ಮ ಫಸ್ಟ್ ಕೆಲಸ ಅಂತ ಹೇಳಿದ್ರೆ, ಎಲ್ಲಾದರೂ ಬ್ಲೀಡಿಂಗ್ ಆಗ್ತಿದೆಯಾ, ಎಲ್ಲಾದರೂ ಬ್ಲೀಡಿಂಗ್ ಆಗ್ತಿತ್ತು ಅಂತ ಹೇಳಿದ್ರೆ ಆ ಜಾಗವನ್ನು ಕಟ್ಟಿ ಬ್ಲೀಡಿಂಗನ್ನು ತೆಗಿಬೇಕು, ಸ್ಟಾಪ್ ಮಾಡಿಸ್ಬೇಕು. ಅದು ಕಾಲು ಇರ್ಬೋದು, ತಲೆನೇ ಇರ್ಬೋದು. ತಲೆಯಲ್ಲಿ ಕೂಡ ತುಂಬ ಬ್ಲಡ್ ಸಪ್ಲೈ ತುಂಬ ಹೆಚ್ಚಾಗಿದ್ರಿಂದ ಒಂದು ಸ್ಮಾಲ್ ಕಟ್ ಆದರೂ ಕೂಡ ಲಾಟ್ ಆಫ್ ಬ್ಲೀಡಿಂಗ್ ಆಗಿಬಿಡುತ್ತೆ. ಅಂದರೆ ನೀವು ಪೇಷಂಟನ್ನು ಅಪಘಾತ ಸ್ಥಳದಿಂದ ಹಾಸ್ಪಿಟ್ಲಿಗೆ ತರೋದ್ರೊಳಗೆ ಎಷ್ಟೊಂದು ಬ್ಲೀಡಿಂಗ್ ಆಗಿ ಹೈಪೋಟೆನ್ಷನ್ ಆಗಿ ಆಗುವ ಚಾನ್ಸಸ್ ಇರುತ್ತೆ. ಫಸ್ಟ್ ಬ್ಲೀಡಿಂಗನ್ನು ಸ್ಟಾಪ್ ಮಾಡಬೇಕು, ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್ ಅಂತ ಹೇಳಿದ್ರೆ, ಕೆಲವೊಂದು ಸಲ ಏನಾಗುತ್ತೆ ಅಂತ ಹೇಳಿದ್ರೆ ಪೇಷಂಟ್ಸ್ ಕಾನ್ಷಿಯಸ್ ಇರ್ತಾರೆ, ಮಾತಾಡ್ತಾರೆ, ಆದ್ರೆ ಆ ಟೈಮ್ನಲ್ಲಿ ಕೂಡ ನೀವು ಅವರು ಸುಮ್ಮನೆ ಒಂದು ಮೇಜರ್ ಆಕ್ಸಿಡೆಂಟ್ ಆದಾಗ ಅವರನ್ನು ಸುಮ್ಮನೆ ನೆಗ್ಲೆಕ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಕೆಲವೊಂದು ಸಲ ಏನಾಗುತ್ತೆ, ಒಂದು ಎಕ್ಸ್ಟ್ರಾ ಡ್ಯೂರಲ್ ಹೆಮಟೋಮಾ ಅಂತ ಕರಿತೀವಿ, ಅದರೊಳಗೆ ಪೇಷಂಟ್ ಪೂರ್ತಿ ಅನ್ಕಾನ್ಷಿಯಸ್ ಆಗೋಕ್ಕಿಂತ ಮುಂಚೆ ಫಾರ್ ಅ ಬ್ರೀಫ್ ಪೀರಿಯಡ್ ಟೋಟಲಿ ಕಾನ್ಷಿಯಸ್ ಇರ್ತಾರೆ. ದಟ್ಸ್ ಅದಕ್ಕೆ ನೀವು ಹಾಸ್ಪಿಟ್ಲಿಗೆ ಹೋಗಿ ತೋರಿಸಿ, ವೈದ್ಯರಿಗೆ ತೋರಿಸಿ ಮುಂದಿನ ಸಲಹೆಯನ್ನು ಪಡೆದುಕೊಳ್ಳೋದು ತುಂಬ ಅವಶ್ಯಕ. ಇನ್ನು ನೀವು ಪ್ರಾಥಮಿಕ ಚಿಕಿತ್ಸೆ ಅಂತ ಹೇಳಿದ್ರೆ ಅದೇ ಫಸ್ಟು ಇವು ಬ್ಲಡ್ ಎಲ್ಲಾದರೂ ಬರುತ್ತಂದರೆ ಸೋರ್ತಾ ಇದೆ ಅದನ್ನು ಪ್ರಿವೆಂಟ್ ಮಾಡಬೇಕು. ಸೆಕೆಂಡ್ ಥಿಂಗ್ ಸರ್ವೈಕಲ್ ಸ್ಪೈನನ್ನು ಸ್ಟೆಬಿಲೈಸ್ ಮಾಡಬೇಕು. ಥರ್ಡ್ ಥಿಂಗ್ ಬ್ರೀದಿಂಗ್ ಈಸ್ ಆಲ್ಸೋ, ಅದನ್ನು ಬ್ರೀದಿಂಗ್ ಕೂಡ ಚೆನ್ನಾಗಿದೆ ಅಂತ ಮಾಡ್ಕೋ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ದೀಸ್ ತ್ರೀ ಥಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಬಿಫೋರ್ ಶಿಫ್ಟಿಂಗ್ ದ ಪೇಷಂಟ್ ಫ್ರಮ್ ದ ಏರಿಯಾ ಆಫ್ ದ ಆಕ್ಸಿಡೆಂಟ್ ಟು ದ ಹಾಸ್ಪಿಟಲ್. ಓಕೆ, ಫೈನ್. ಕೆಲವೊಂದು ಟೈಮ್ನಲ್ಲಿ ಹೆಡ್ ಇಂಜುರೀಸ್ ಆದಂಥ ಸಂದರ್ಭದಲ್ಲೂ ಕೂಡ ಅಲ್ಲಿ ಯಾವುದೋ ಬ್ಲೀಡಿಂಗ್ ಇರಲ್ಲ, ಮತ್ತೊಂದಿರಲ್ಲ. ಸೊ ಅದನ್ನು ಐಡೆಂಟಿಫೈ ಮಾಡೋದು ಹೇಗೆ ಅದನ್ನು? ಓಕೆ, ಆ ಟೈಮ್ನಲ್ಲಿ ಪೇಷಂಟು ಅನ್ಕಾನ್ಷಿಯಸ್ ಆಗಿರ್ಬೋದು. ಫಸ್ಟ್ ಪೇಷಂಟ್ ಅನ್ಕಾನ್ಷಿಯಸ್ ಇರ್ಬೋದು, ಅಥವಾ ಕೆಲವೊಂದು ಪೇಷಂಟ್ಸಿಗೆ ಸೀಜರ್ಸ್ ಆಗ್ತಿರ್ತವೆ. ಅದು ತುಂಬ ಕಡಿಮೆ ಇದ್ದರೂ ಕೂಡ ಕೆಲವೊಬ್ಬರಿಗೆ ಪೇಷಂಟ್ಸ್ಗೆ ಸೀಜರ್ಸ್ ಆಗ್ತಿರುತ್ತೆ. ಇನ್ನು ಕೆಲವೊಬ್ಬರಿಗೆ ಮೂಗಿಂದ ಬಾಯಿಂದ ರಕ್ತಸ್ರಾವ ಆಗ್ತಿರೋದು. ಇದು ನಾಲ್ಕನೇದು ಅಂತ ಹೇಳಿದ್ರೆ ಉಸಿರಾಟದ ಪ್ಯಾಟರ್ನ್ ಸರಿ ಇರಲ್ಲ, ಜೋರಾಗಿ ಉಸಿರಾಟ ತಗೊಳ್ಳೋದು, ಅಥವಾ ತುಂಬ ಶಾಲೋ ಬ್ರೀದಿಂಗ್, ಈ ಥರದ ಇದರಿಂದ ಪ್ರಕಾರ ನಾವು ನೋಡ್ಬೋದು. ಅಂದರೆ ಕೆಲವೊಂದು ಸಲ ರೆಸ್ಪಿರೇಟರಿ ಪ್ಯಾಟರ್ನ್, ಅಂದರೆ ನೀವು ಉಸಿರಾಟದ ಎದೆಯನ್ನು ನೋಡೋದ್ರಿಂದ ಕೂಡ ನಿಮಗೆ ಗೊತ್ತಾಗುತ್ತೆ. ಪೇಷಂಟ್ ಕಾನ್ಷಿಯಸ್ ಇತ್ತು ಅಂತ ಹೇಳಿದ್ರೆ ಅವನು ಎಲ್ಲಿ ಹೆಚ್ಚಿಗೆ ಇಂಜುರಿ ಇರುತ್ತೋ ಅಲ್ಲೇ ಕೈ ಹಿಡ್ಕೊಂಡು ನಾಳ್ತಾ ಇರ್ತಾನೆ. ಅದರಿಂದ ನೀವು ಗೆಸ್ ಮಾಡ್ಬೋದು ಮೋಸ್ಟ್ಲಿ ಇಲ್ಲಿ ಇಂಜುರಿ ಆಗಿದೆ ಅಂತ ಹೇಳಿ. ಆ ಏರಿಯಾವನ್ನು ಸ್ವಲ್ಪ ಪ್ರೊಟೆಕ್ಟ್ ಮಾಡಿ ಪೇಷಂಟನ್ನು ಕರೆದುಕೊಂಡು ತುಂಬ ಅವಶ್ಯಕ. ಈಗ ಒಬ್ಬೊಂದು ಟ್ರಾಮಾ ಕೇರ್ಗೆ ತಗೊಂಡು ಬಂದಂಥ ಸಂದರ್ಭದಲ್ಲಿ ನೀವು ಯಾವ ರೀತಿಯಾದಂಥ ಬೇಸಿಕ್ ಇನ್ವೆಸ್ಟಿಗೇಷನ್ ಅನ್ನು ಮಾಡ್ತೀರಾ ಟು ಐಡೆಂಟಿಫೈ ದ ಲೆವೆಲ್ ಆಫ್ ಇಂಜುರಿ, ಎಸ್ಪೆಷಲಿ ವಿತ್ ರೆಸ್ಪೆಕ್ಟ್ ಹೆಡ್ ಇಂಜುರೀಸ್? ಓಕೆ, ನಾವು ಪೇಷಂಟ್ ನೀವು ಟ್ರಾಮಾ ಟ್ರಯೇಜ್ ಒಳಗೆ ಬಂದ ಕೂಡಲೇ ಫಸ್ಟ್ ನಾವು ನೋಡ್ತೀವಿ ಅದು ನೆಕ್ ಎಲ್ಲ ಹೇಗಿದೆ ಅಂತ. ಫಸ್ಟ್ ನೆಕ್ ಸ್ಟೆಬಿಲೈಸ್ ಮಾಡಿಸ್ತೀವಿ. ಫಸ್ಟು ಇಮಿಡಿಯೇಟ್ಲಿ ರೆಸ್ಪಿರೇಷನ್ ನೋಡ್ತೀವಿ, ಹೇಗಿದೆ ರೆಸ್ಪಿರೇಷನ್ ಸರಿ ಇಲ್ಲ, ಅಥವಾ ಪೇಷಂಟ್ ಅನ್ಕಾನ್ಷಿಯಸ್ ಇದ್ದು ರೆಸ್ಪಿರೇಷನ್ ಕರೆಕ್ಟ್ ಇಲ್ಲ ಅಂತ ಹೇಳಿದ್ರೆ ಇಮಿಡಿಯೇಟ್ಲಿ ಇಂಟ್ಯುಬೇಟ್ ಮಾಡಿ
ಅವರನ್ನು ಇದು ಮಾಡ್ತೀವಿ. ಆಮೇಲೆ ಅವ್ರದ್ದು ವೈಟಲ್ಸ್ ಅಂದರೆ ಬ್ಲಡ್ ಪ್ರೆಷರ್ಸ್ ಇವೆಲ್ಲ ಹೇಗಿದೆ ನೋಡ್ತೀವಿ. ಬ್ಲಡ್ ಪ್ರೆಷರ್ಸ್ ಕೆಲವೊಮ್ಮೆ ಕೆಳಗಡೆ ಕೈಕಾಲಿಗೆ ಫ್ರ್ಯಾಕ್ಚರ್ಸ್ ಇರುತ್ತೆ, ಅಲ್ಲಿಂದ ಬ್ಲಡ್ ಆಗುತ್ತೆ, ಹೊಟ್ಟೆಯೊಳಗೆ ಇಂಜುರಿ ಆಗಿ ಅಲ್ಲಿಗಡೆ ಬ್ಲೀಡಿಂಗ್ ಆಗಿರುತ್ತೆ. ಇದರಿಂದ ರಕ್ತಸ್ರಾವ ಆಗಿ ಹೈಪೋಟೆನ್ಷನ್ ಆಗಿ ತೀರ್ಕೊಳ್ಳುವ ಚಾನ್ಸಸ್ ಕೂಡ ಇರುತ್ತೆ. ಆ ಟೈಮ್ನಲ್ಲಿ ನಾವು ಇಮಿಡಿಯೇಟ್ಲಿ ಅವರು IV ಲೈನ್ ಸೆಕ್ಯೂರ್ ಮಾಡ್ತೀವಿ. ಅವಶ್ಯಕತೆ ಇದ್ದರೆ ಇಮಿಡಿಯೇಟ್ಲಿ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಬೇಕಾದರೆ ಮಾಡ್ತೀವಿ. ಇವೆಲ್ಲ ಪ್ರಾಥಮಿಕ ಚಿಕಿತ್ಸೆಯನ್ನು ಮಾಡ್ತೀವಿ. ಅದ್ರ ಜೊತೆಗೆ ಅವರ GCS ಅನ್ನು ಅಸೆಸ್ ಮಾಡ್ತೀವಿ. ಅವ್ರದ್ದು ಗ್ಲಾಸ್ಗೋ ಕೊಮಾ ಸ್ಕೇಲ್ ಅಂತ ಹೇಳ್ತೀವಿ. ಅಂದರೆ ಕೆಲವೊಂದು ಇದು 15 ಪಾಯಿಂಟಿನ ಒಂದು ಕ್ಲಿನಿಕಲ್ ಎಕ್ಸಾಮಿನೇಷನ್. ಅದರ ಪ್ರಕಾರ ಅವರಿಗೆ ಎಷ್ಟು ಅಂದರೆ ಅದರ ಪ್ರಕಾರ ಲೆಸ್ ದೆನ್ 8 ಇತ್ತು ಅಂತ ಹೇಳಿದ್ರೆ ಸಿವಿಯರ್ ಹೆಡ್ ಇಂಜುರಿ ಆಗಿದೆ ಅಂತ ಕರಿತೀವಿ, ಅಥವಾ 8 ಇಂದ 12 ವರೆಗೆ ಮಾಡ್ರೇಟ್ ಹೆಡ್ ಇಂಜುರಿ, ಮತ್ತು ಅದಕ್ಕಿಂತ ಹೆಚ್ಚಿಗೆ ಇತ್ತು ಅಂತ ಹೇಳಿದ್ರೆ ಅದನ್ನು ಮೈಲ್ಡ್ ಹೆಡ್ ಇಂಜುರಿ ಅಂತ ಕರಿತೀವಿ. ಅದು ನಮ್ಮದು ಕ್ಲಿನಿಕಲ್ ಎಕ್ಸಾಮಿನೇಷನನ್ನು ಮಾಡುವುದು. ಅದರ ನಂತರ ಮಾಡೋ ಕೆಲಸ ಅಂತ ಹೇಳಿದ್ರೆ ಫಸ್ಟ್ ನಾವು CT ಸ್ಕ್ಯಾನ್ ಮಾಡ್ತೀವಿ. ತಲೆಯಲ್ಲಿ CT ಸ್ಕ್ಯಾನ್ ಅಂತ ಎಲ್ಲ ಹೆಡ್ ಇಂಜುರಿ ಪೇಷಂಟ್ಸ್ ಹಿಸ್ಟ್ರಿ ಆಫ್ ಅನ್ಕಾನ್ಷಿಯಸ್ನೆಸ್, ಸೀಜರ್ಸ್ ಇತ್ತಂತ ಹೇಳಿದ್ರೆ, ವಾಮಿಟಿಂಗ್ ಇತ್ತಂತ ಹೇಳಿದ್ರೆ, ENT ಬ್ಲೀಡಿಂಗ್ ಇವೆಲ್ಲ ಇತ್ತಂತ ಹೇಳಿದ್ರೆ ಕಂಪಲ್ಸರಿಯಾಗಿ ನಾವು CT ಸ್ಕ್ಯಾನನ್ನು ಮಾಡ್ತೀವಿ. ಅದರ ಜೊತೆಗೆ ನೆಕ್ಕಿನ CT ಸ್ಕ್ಯಾನ್ ಕೂಡ ಮಾಡ್ತೀವಿ, ಅಥವಾ CT ಸ್ಕ್ಯಾನ್ ಈವನ್ ಎಕ್ಸ್ರೇ ಕೂಡ ಮಾಡ್ತೀವಿ. ಇದರೊಳಗೆ ಎಕ್ಸ್ರೇದಲ್ಲಿ ನೋಡಿ ಏನು ಸರ್ವೈಕಲ್ ಸ್ಪೈನ್ ಇಂಜುರಿ ಇಲ್ಲ ಅನ್ನೋದನ್ನು ಖಾತರಿಪಡಿಸಿದ ನಂತರನೇ ಕುತ್ತಿಗೆಯಲ್ಲಿರುವಂಥ ಕಾಲರನ್ನು ತೆಗಿತೀವಿ. ಅಲ್ಲಿಯವರೆಗೆ ಕಾಲರನ್ನು ತೆಗೆಯೋದಿಲ್ಲ, ಯಾಕಂದರೆ ಅದು ತುಂಬ ವೆರಿ ಇಂಪಾರ್ಟೆಂಟ್. ಇದು ಬೇಸಿಕ್ ಇನ್ವೆಸ್ಟಿಗೇಷನ್ಸ್ ಮಾಡೋದು. MRI ಇನ್ವೆಸ್ಟಿಗೇಷನನ್ನು ಯೂಶ್ವಲಿ ನಾವು ಮಾಡಲ್ಲ ಹೆಡ್ ಇಂಜುರಿ ಪೇಷಂಟ್ಗೆ. ಅವಶ್ಯಕತೆ ಇದ್ದರೆ, ಅಂದರೆ ಕೆಲವೊಂದು ಸಲ ಏನಾಗಿರುತ್ತೆ CT ಸ್ಕ್ಯಾನ್ ಒಳಗೆ ಎವ್ರಿಥಿಂಗ್ ನಾರ್ಮಲ್ ಇರುತ್ತೆ, ಆದರೂ ಕೂಡ ಪೇಷಂಟು ಕೊಮಾ ಸ್ಟೇಜಲ್ಲಿ ಇರ್ತಾರೆ. ಆವಾಗ ಅದನ್ನು ಒಂದು ಡಿಫ್ಯೂಸ್ ಎಕ್ಸನಲ್ ಇಂಜುರಿ ಅಂತ ಕರಿತೀವಿ. ಅದನ್ನು ಪ್ರೂವ್ ಮಾಡಲಿಕ್ಕೆ ನಾವು MRIನ ಮಾಡಿಸ್ತೀವಿ. ದೀಸ್ ಆರ್ ದ ಬೇಸಿಕ್ ಇನ್ವೆಸ್ಟಿಗೇಷನ್. ಇದಕ್ಕೆ ಟ್ರೀಟ್ಮೆಂಟ್ ಯಾವ ರೀತಿ ಆಗಿರುತ್ತೆ ಹೆಡ್ ಇಂಜುರಿ? ಎಷ್ಟೋ ಸಂದರ್ಭದಲ್ಲಿ ಆಯಿತು ಅವ್ರದ್ದು ತಪ್ಪಿನಿಂದ ಆಗಿರೋದಿಲ್ಲ, ಆಕ್ಸಿಡೆಂಟ್ ಬೈ ಮಿಸ್ಟೇಕ್ ಆಯಿತು, ಬೇರೆ ಏನೋ ಆಯಿತು, ಯಾವುದೋ ಕಾರಣದಿಂದ ಆಕ್ಸಿಡೆಂಟ್ ಆಗಿದೆ. ಟ್ರೀಟ್ಮೆಂಟ್ ಏನು ಮಾಡೋದು? ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ಮೇನ್ಲಿ ಡಿಪೆಂಡ್ಸ್. ಅವ್ರದ್ದು ಗ್ಲಾಸ್ಗೋ ಕೊಮಾ ಸ್ಕೇಲ್ ಅಂತ ಹೇಳಿದ್ರೆ ಅದ್ರ ಮೇಲೆ ಡಿಪೆಂಡ್ ಆಗಿದೆ. ಇನ್ನೊಂದು CT ಸ್ಕ್ಯಾನ್ ಒಳಗೆ ಏನಿದೆ ಅನ್ನೋದ್ರ ಮೇಲೆ ಡಿಪೆಂಡು. ಈಗ ಕೆಲವೊಂದು ಸಲ ಏನಾಗಿರುತ್ತೆ ಅಂತ ಹೇಳಿದ್ರೆ ಬರೀ ಸ್ಕಲ್ ಫ್ರ್ಯಾಕ್ಚರ್ ಅಷ್ಟೇ ಆಗಿರುತ್ತೆ, ಕೆಲವೊಂದು ಸಲ ಕೆಲವೊಬ್ಬರಿಗೆ ಬರೀ ಸ್ಕಾಲ್ಪ್ ಇಂಜುರೀಸ್ ಆಗಿ ಬ್ಲೀಡಿಂಗ್ ಅಷ್ಟೇ ಆಗಿರುತ್ತೆ. ಆ ಸಮಯದಲ್ಲಿ ಸ್ಟಿಚ್ ತೊಗೊಳ್ತೀವಿ, ದಿಸ್ ಒಂದು ಪ್ರೈಮರಿ. ಇನ್ನೊಂದು ಸಲ ಫ್ರ್ಯಾಕ್ಚರ್ ಆಗಿ ಆ ಫ್ರ್ಯಾಕ್ಚರಿನ ತುಣುಕು ಏನಾದರೂ ಒಳಗಡೆ ಹೋಗಿ ಬ್ರೈನ್ ಮೇಲೆ ಪ್ರೆಸ್ ಮಾಡ್ತಾ ಇತ್ತು ಅಂತ ಹೇಳಿದ್ರೆ ಅಂಥ ಕಂಡೀಷನ್ನಲ್ಲಿ ನಾವು ಸರ್ಜರಿ ಮಾಡಿ ಒಂದು ಕೆಳಗೆ ಹೋಗಿರುವಂಥ ಬೋನ್ ಫ್ರಾಗ್ಮೆಂಟ್ ಮೇಲನ್ನು ಎತ್ತುತ್ತೀವಿ. ಇದು ಡಿಪ್ರೆಸಿವ್ ಫ್ರ್ಯಾಕ್ಚರ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಮತ್ತು ಅದ್ರ ಜೊತೆಗೆ ಕೆಲವೊಂದು ಸಲ ಏನಾಗುತ್ತೆ, ಅಲ್ಲಿಂದ ಡ್ಯೂರಾ ಏನಾದರೂ ಅಲ್ಲಿದೆ ಒಂದು ಬ್ರೈನ್ ಹೊರಗಡೆ ಒಂದು ಡ್ಯೂರಾ ಮ್ಯಾಟರ್ ಅಂತ ಒಂದು ಲೇಯರ್ ಇರುತ್ತೆ, ಅದಕ್ಕೆ ಏನಾದರೂ ಇಂಜುರಿ ಆಗಿತ್ತು ಅಂತ ಹೇಳಿದ್ರೆ ಅದನ್ನು ರಿಪೇರ್ ಮಾಡ್ತೀವಿ. ಮತ್ತು ಆ ಏರಿಯಾ ಎಲ್ಲ ಕ್ಲೀನ್ ಮಾಡಿ, ಯಾಕಂದರೆ ಇನ್ಫೆಕ್ಷನ್ ಆಗಬಾರ್ದಲ್ಲ, ಇನ್ಫೆಕ್ಷನ್ ಆದರೆ ಮೆನಿಂಜೈಟಿಸ್ ಎಲ್ಲ ಆಗೋ ಚಾನ್ಸ್ ಇರುತ್ತೆ. ಇನ್ನೊಂದು ಏನಂದರೆ ಕೆಲವೊಂದು ಸಲ ಫ್ರ್ಯಾಕ್ಚರ್ ಅನ್ನೋದು ಬೇಸ್ ಆಫ್ ದ ಸ್ಕಲ್ ಒಳಗೆ ಫ್ರ್ಯಾಕ್ಚರ್ ಏನಾದರೂ ಆಯ್ತು ಅಂತ ಹೇಳಿದ್ರೆ ನಮ್ಮ ತಲೆಯೊಳಗೆ ಆ್ಯಕ್ಚುಲಿ ನಾರ್ಮಲಿ ಒಂದು ಸೆರೆಬ್ರೋಸ್ಪೈನಲ್ ಫ್ಲೂಯಿಡ್ ಅಂತ ಇರುತ್ತೆ, ಅದು ಬ್ರೈನನ್ನು ನ್ಯೂಟ್ರಿಷನನ್ನು ಮಾಡುವಂಥ ಒಂದು ಫ್ಲೂಯಿಡ್. ಇಂಥ ಫ್ರ್ಯಾಕ್ಚರ್ ಆಗೋ ಸಮಯದಲ್ಲಿ ಇದು ಆ ಫ್ರ್ಯಾಕ್ಚರನ್ನು ಥ್ರೂ ಹೊರಗಡೆ ಬರ್ಬೋದು. ಅಂದರೆ ಮೂಗಿನಿಂದ ಬಂತಂತ ಹೇಳಿದ್ರೆ ಅದನ್ನು CSF ರೈನೂರಿಯಾ ಅಂತ ಕರಿತೀವಿ, ಕಿವಿಯಿಂದ ಬಂತಂತ ಹೇಳಿದ್ರೆ ಅದನ್ನು CSF ಒಟೂರಿಯಾ ಅಂತ ಕರಿತೀವಿ. ಇದು ವೆರಿ ಇಂಪಾರ್ಟೆಂಟ್, ಯಾಕಂದರೆ ಈ ರೀತಿ ಆಗಿತ್ತು ಅಂತ ಹೇಳಿದ್ರೆ ಪೇಷಂಟಿಗೆ ಇನ್ಫೆಕ್ಷನ್ ಆಗಿ ಮೆನಿಂಜೈಟಿಸ್ ಆಗೋ ಚಾನ್ಸಸ್ ಇರುತ್ತೆ. ಅಂಥ ಸಮಯದಲ್ಲಿ ಪೇಷಂಟನ್ನು ಐದರ್ ಕನ್ಸರ್ವೇಟಿವ್ಲಿ ಅಥವಾ ಅವಶ್ಯಕತೆ ಇದ್ದರೆ ಇವನ್ ಸರ್ಜಿಕಲ್ ಕೂಡ ಅಲ್ಲಿ ರಿಪೇರ್ ಮಾಡಿ ಅದನ್ನು ಟ್ರೀಟ್ ಮಾಡ್ತೀವಿ. ಇದು ಮೇನ್ ಇದು. ಇನ್ನು ಕೆಲವೊಂದು ಸಲ ಏನಾಗುತ್ತೆ ಅಂತ ಹೇಳಿದ್ರೆ ಪೇಷಂಟ್ಸ್ಗೆ ಹಿಮಟೋಮ ಆಗುತ್ತೆ ತಲೆಯೊಳಗೆ, ಬ್ಲೀಡಿಂಗ್ ಅಂತ ಹೇಳ್ತೀವಿ. ಹಿಮಟೋಮ ಅಂದರೆ ರಕ್ತಸ್ರಾವ ತಲೆಯೊಳಗೆ. ಇದು ಬ್ರೈನ್ ಒಳಗಡೆ ಕೂಡ ಆಗಿರ್ಬೋದು ಅಥವಾ ಬ್ರೈನ್ನ ಹೊರಗಡೆ ಕೂಡ ಆಗಿರ್ಬೋದು. ಬ್ರೈನ್ ಹೊರಗಡೆ ಅಂತ ಹೇಳಿದ್ರೆ ನಾನು ಆಲ್ರೆಡಿ ಡ್ಯೂರಾ ಮ್ಯಾಟರ್ ಅಂತ ಹೇಳಿದೆ. ಬ್ರೈನ್ ಹೊರಗಡೆ ಆಗಿತ್ತು ಅಂತ ಹೇಳಿದ್ರೆ ಕಲೆಕ್ಷನ್ ಇತ್ತಂದ್ರೆ ಎಕ್ಸ್ಟ್ರಾ ಡ್ಯೂರಲ್ ಹಿಮಟೋಮ ಅಂತ ಕರಿತೀವಿ. ಇಂಥ ಎಕ್ಸ್ಟ್ರಾ ಡ್ಯೂರಲ್ ಹಿಮಟೋಮ ತುಂಬ ಹೆಚ್ಚಿನ ಪ್ರಮಾಣದಲ್ಲಿ ಇತ್ತು ಅಂತ ಹೇಳಿದ್ರೆ ಪೇಷಂಟ್ ಇಮಿಡಿಯೇಟ್ಲಿ ಕೊಲ್ಯಾಪ್ಸ್ ಆಗೋ ಚಾನ್ಸ್ ಇರುತ್ತೆ. ನಾವು ಈ ಸಮಯದಲ್ಲಿ ಪೇಷಂಟ್ಸ್ನ ಗ್ಲಾಸ್ಗೋ ಕೊಮಾ ಸ್ಕೇಲ್ ಮತ್ತು CT ಸ್ಕ್ಯಾನ್ ಇವೆರಡನ್ನ ಗಮನದಲ್ಲಿ ಇಟ್ಕೊಂಡು ಅವಶ್ಯಕತೆ ಇತ್ತು ಅಂತ ಹೇಳಿದ್ರೆ ಸರ್ಜಿಕಲಿ ಅದನ್ನು ತೆಗಿತೀವಿ. ಇನ್ನೊಂದೇನೆಂದರೆ ಡ್ಯೂರಾ ಮ್ಯಾಟರ್ ಒಳಗಡೆ ಏನಾದರೂ ರಕ್ತಸ್ರಾವ ಆದರೆ ಅದನ್ನು ಸಬ್ ಡ್ಯೂರಲ್ ಹಿಮಟೋಮ ಅಂತ ಕರಿತೀವಿ. ಇಂಥ ಸಬ್ ಡ್ಯೂರಲ್ ಹಿಮಟೋಮ ಕೂಡ ಅವಶ್ಯಕತೆ ಅದು ಡಿಪೆಂಡಿಂಗ್ ಆನ್ ದ CT ಸ್ಕ್ಯಾನ್ ಮತ್ತು ಗ್ಲಾಸ್ಗೋ ಕೊಮಾ ಸ್ಕೇಲ್ ಇದರ ಮೇಲೆ ಡಿಪೆಂಡಿಂದ ಸರ್ಜರಿ ಬೇಕಂತಿದ್ರೆ ಒಂದು ಡಿಕಂಪ್ರೆಸಿವ್ ಕ್ರೇನಿಯಾಟಮಿ ಅಂತ ಮಾಡ್ತೀವಿ. ಡಿಕಂಪ್ರೆಸಿವ್ ಕ್ರೇನಿಯಾಟಮಿ ಅಂತ ಹೇಳಿದ್ರೆ ಪೇಷಂಟ್ನ ಬ್ಲೀಡಿಂಗ್ ಕಾರಣ ತಲೆಯೊಳಗೆ ಏನಾದರೂ ಇಂಟ್ರಾಕ್ರೇನಿಯಲ್ ಪ್ರೆಷರ್ ಹೆಚ್ಚಾಗಿದ್ದರೆ ಅದನ್ನು ಮೆಡಿಕಲ್ ಲೈನ್ ಅಂದರೆ ಇಂಜೆಕ್ಷನ್ಸ್ ಏನಾದರೂ ಕೊಟ್ಟು ಅದನ್ನು ಕಡಿಮೆ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ. ಸಪೋಸ್ ಅದರಿಂದ ಆಗಲಿಲ್ಲ ಅಂತ ಹೇಳಿದ್ರೆ ಒಂದು ಸೈಡಿನ ತಲೆಯ ಒಂದು ಮೂಳೆ ಚಿಪ್ಪನ್ನು ಹೊರಗಡೆ ತೆಗೆದು ಅದನ್ನು ಬ್ರೈನ್ನ ಪ್ರೆಷರನ್ನು ರಿಲೀಸ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ. ಮತ್ತು ಆ ಬೋನನ್ನು ನಾವು ಐದರ್
ಡೀಪ್ ರೆಫ್ರಿಜಿರೇಟರ್ ಇರ್ತೀವಿ ಅಥವಾ ಕೆಲವೊಮ್ಮೆ ಹೋಟೆಲ್ ಕೂಡ ಇಡ್ತೀವಿ. ಅಂದರೆ ಪೇಷಂಟ್ ಅಕ್ಯೂಟ್ ಸ್ಟೇಜಿಂದ ರಿಕವರಿ ಆದ ನಂತರ ಲೇಟರ್ ಆನ್ ಆಫ್ಟರ್ 1 ಮಂತ್ 2 ಮಂತ್ಸು ಅದನ್ನು ವಾಪಸ್ ಹಾಕಿ ಅದನ್ನು ಫಿಕ್ಸ್ ಮಾಡ್ತೀವಿ. ಇದು ಮೇನ್ಲಿ ನಾವು ಮಾಡುವ ಸರ್ಜಿಕಲ್ ಟ್ರೀಟ್ಮೆಂಟ್. ಇನ್ನು ಮೆಡಿಕಲಿ ಅಂದರೆ ಕೆಲವೊಬ್ರು ಎಲ್ಲ ಪೇಷಂಟ್ಸ್ಗೂ ಕೂಡ ಸರ್ಜರಿ ಅವಶ್ಯಕತೆ ಬೀಳಲ್ಲ. ಕೆಲವೊಂದು ಪೇಷಂಟ್ಸಿಗೆ ಡಿಫ್ಯೂಸ್ ಎಕ್ಸನಲ್ ಇಂಜುರಿ ಅಂತ ಕರಿತೀವಿ. ಡಿಫ್ಯೂಸ್ ಎಕ್ಸನಲ್ ಇಂಜುರಿ ಏನಾಗುತ್ತೆ ಅಂದರೆ ಬ್ರೈನ್ಗೆ ಜನರಲೈಸ್ಡ್ ಪೂರ್ತಿ ಬ್ರೈನ್ಗೆ ಅದು ಒಳಗಡೆ ಮೂಮೆಂಟ್ ಅಂದರೆ ಒಳಗಡೆ ಸ್ಕಲ್ ಬೋನ್ಗೆ ಅದು ಬಡಿಯೋದ್ರಿಂದ ಕೆಲವೊಂದು ಜನರಲೈಸ್ ಇಂಜುರಿ ಆಗಿರುತ್ತೆ. ಸಿಟಿ ಸ್ಕ್ಯಾನ್ ಕೂಡ ಮೋಸ್ಟ್ ಆಫ್ ದ ಟೈಮ್ಸ್ ಕೆಲವೊಂದ್ಸಲ ನಾರ್ಮಲ್ ಇರುತ್ತೆ, ಕೆಲವೊಂದ್ಸಲ ಡಾಟ್ ಸ್ಮಾಲ್ ಕನ್ಫ್ಯೂಷನ್ ಇರ್ಬೋದು. ಆ ಟೈಮ್ನಲ್ಲಿ ಸರ್ಜರಿ ಅವಶ್ಯಕತೆ ಇಲ್ಲ. ಆದರೆ ಪೇಷಂಟ್ ತನ್ನಿಂತಾನೇ ರಿಕವರಿ ಆಗಬೇಕು. ಇಟ್ ವಿಲ್ ಟೇಕ್ ಅ ಲಾಂಗ್ ಟೈಮ್. ಬಟ್ ಈ ಟೈಮ್ ಒಳಗೆ ವಿ ಹ್ಯಾವ್ ಟು ಗಿವ್ ಹಿಮ್ ದ ಸಪೋರ್ಟ್. ಅಂದರೆ ಒಂದು ರೆಸ್ಪಿರೇಷನ್ ಸರಿ ಇಲ್ಲ ಅಂತ ಹೇಳಿದ್ರೆ ಪೇಷಂಟನ್ನು ವೆಂಟಿಲೇಟರ್ ಮೇಲೆ ಟ್ರೀಟ್ ಮಾಡೋದು, ಅಥವಾ ಕೆಲವೊಬ್ಬರಿಗೆ ಬ್ಲಡ್ ಪ್ರೆಷರ್ ಸರಿ ಇಲ್ಲ ಅಂತ ಹೇಳಿದ್ರೆ ಆ ರೀತಿ ಸಪೋರ್ಟ್ ಮಾಡೋದು. ಕೆಲವೊಬ್ಬರಿಗೆ ಏನು ಆಗುತ್ತೆ, ಕೆಲವೊಂದು ಸಲ ಇನ್ಫೆಕ್ಷನ್ ಆಗಿರುತ್ತೆ, ಲಾಂಗ್ ಟರ್ಮ್ ಬೆಡ್ ರೆಸ್ಟ್ ಕೊಡೋದ್ರಿಂದ ಪೇಷಂಟ್ಗೆ ನ್ಯೂಮೋನಿಯಾ ಆ ಥರದ ಇನ್ಫೆಕ್ಷನ್ ಆಗೋ ಚಾನ್ಸ್ ಇರುತ್ತೆ. ಡೀಪ್ ವೆನ್ ಥ್ರೋಂಬೋಸಿಸ್ ಅಂತ ಕರಿತೀವಿ. ಇವೆಲ್ಲ ಅದರ್ ಕಾಂಪ್ಲಿಕೇಶನ್ಸ್ ಅದರ್ ದೆನ್. ಅಂದರೆ ಹೆಡ್ ಇಂಜುರಿ ನಂತರ ಪೇಷಂಟನ್ನು ಎಷ್ಟೊಂದು ದಿನಗಳ ಕಾಲ ಸುಮ್ಮನೆ ಬೆಡ್ ಮೇಲೆ ಮಲಗಿಸಿರೋದ್ರ ಬಂದು ಎಲ್ಲ ಪ್ರಾಬ್ಲಮ್ ಆಗೋ ತಂದಿರುತ್ತೆ. ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡು ಅವರಿಗೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಟ್ಟರೆ ಅವರು ತನ್ನಿಂತಾನೇ ರಿಕವರಿ ಆಗ್ತಾರೆ. ಇಟ್ ವಿಲ್ ಟೇಕ್ ಅ ಟೈಮ್. ಆ ಟೈಮ್ನಲ್ಲಿ ನಾವು ಪೇಷಂಟ್ಸ್ ರಿಲೇಟಿವ್ಸಿಗೆ ಸರಿಯಾಗಿ ಕೌನ್ಸಿಲಿಂಗ್ ಮಾಡಿ ಹೇಳಿದರೆ ಮ್ಯಾನೇಜ್ ಮಾಡ್ಬೋದು. ದಟ್ಸ್ ಆ್ಯಕ್ಚುಲಿ ಮೈ ನೆಕ್ಸ್ಟ್ ಕ್ವೆಶ್ಚನ್ ವಾಸ್ ದ್ಯಾಟ್. ಸೊ ಈ ರೀತಿಯಾದಂಥ ಸಂದರ್ಭದಲ್ಲಿ ಜನರಲಿ ದ ಫ್ಯಾಮಿಲಿ ನಿಯರ್ ಒನ್ಸ್ ಅಥವಾ ಯಾವುದೋ ಒಂದು ರಾತ್ರಿಯಲ್ಲಿ ಆಕ್ಸಿಡೆಂಟ್ ಆದ ಸಂದರ್ಭದಲ್ಲಿ ಉಳಿದವರು ಅಫೆಕ್ಟೆಡ್ ಇಲ್ದಂಥವ್ರು ಏನಿರ್ತಾರೋ ಜೊತೆ ಅವರು ಕೂಡ ಎಲ್ಲ ಒಂದು ಹೆದರ್ಕೊಂಡ್ಬಿಡೋದು, ಏನು ಮಾಡೋದು. ಸೊ ಅವರು ಯಾವ ರೀತಿಯಾಗಿ ಮೆಂಟಲಿ ಈ ಸಿಚುವೇಶನ್ಗಳನ್ನ ಹ್ಯಾಂಡಲ್ ಮಾಡಬೇಕು ಅನ್ನುವಂಥದ್ದು. ಓಕೆ, ಮೇನ್ ಅಂತ ಹೇಳಿದ್ರೆ ಆ್ಯಕ್ಚುಲಿ ಹೆಡ್ ಇಂಜುರಿ ಡೆಫಿನೆಟ್ಲಿ ಇಟ್ ಇಸ್ ಅ ಮೇಜರ್ ಇಶ್ಯೂ. ಅಂದರೆ ಪೇಷಂಟ್ಸ್ ಅನ್ಕಾನ್ಷಿಯಸ್ ಆಗಿ ತೊಗೊಂಡು ಬಂದಾಗ ರಿಲೇಟಿವ್ಸ್ಗೂ ಕೂಡ ತುಂಬ ಅಪ್ರಿಯೆನ್ಸಿವ್ ಇರ್ತಾರೆ, ಏನಾಗುತ್ತೋ ಆ ರೀತಿ ಎಲ್ಲ ತೊಂದರೆ ಇರುತ್ತೆ. ನಾವು ಹೇಳೋದು ಏನಂತ ಹೇಳಿದ್ರೆ, ಈಗ ಪೇಷಂಟಿಗೆ ತಲೆಗೆ ಎಷ್ಟು ತೀವ್ರ ಥರದ ಡ್ಯಾಮೇಜ್ ಆಗಿ ಅದ್ರ ಮೇಲಿಂದ ರಿಕವರಿ ಡಿಪೆಂಡ್ ಆಗಿರುತ್ತೆ. ಅಕ್ಯೂಟ್ ಸ್ಟೇಜಲ್ಲಿ ಅದು ನಾನು ಹೇಳಿದ ಹಾಗೆ ಒಂದು ರಕ್ತಸ್ರಾವ ಏನಾದರೂ ಅವಶ್ಯಕತೆ ಇತ್ತು, ಇದು ಸರ್ಜರಿ ಬೇಕಾದ್ರೆ ಇಮಿಡಿಯೇಟ್ಲಿ ನಾವು ಅದನ್ನು ತೆಗಿತೀವಿ. ಇಲ್ಲ ಅಂತ ಹೇಳಿದ್ರೆ ಕೆಲವು ಪೇಷಂಟ್ಸಿಗೆ ಸರ್ಜರಿ ನಂತರ ಕೂಡ ವೆಂಟಿಲೇಟರ್ ಮೇಲೆ ಕೆಲವೊಂದು ದಿನ ಇಟ್ಟು ರಿಕವರಿ. ಬಟ್ ಮೇನ್ ಇಂಪಾರ್ಟೆಂಟ್ ವಿಷಯ ಏನಂತ ಹೇಳಿದ್ರೆ ಯು ಹ್ಯಾವ್ ಟು ವೇಟ್. ಅಂದರೆ ಬ್ರೈನನ್ನು ಬಾಡಿ ಏನಿದೆ ತನ್ನಿಂತಾನೇ ಹೀಲ್ ಮಾಡಲಿಕ್ಕೆ ಟ್ರೈ ಮಾಡ್ತಿರುತ್ತೆ. ಈ ಟೈಮ್ನಲ್ಲಿ ನಾವು ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಡಾಕ್ಟರ್ ಮೇಲೆ ನಂಬಿಕೆ ಇಟ್ಕೊಂಡಿದ್ರೆ ಎಲ್ಲ ಸರಿಯಾಗುತ್ತೆ. ಅದು ಕೆಲವೊಂದ್ಸಲ ಏನಾಗುತ್ತೆ, ಬ್ರೈನಿಗೆ ಡ್ಯಾಮೇಜ್ ಆದ ರಿಕವರಿ ಆಗಲಿಕ್ಕೆ ಅಂದರೆ ಕಾನ್ಷಿಯಸ್ನೆಸ್ ನಂತರ ಬಂದರೂ ಕೂಡ ಪೇಷಂಟ್ಸನ್ನು ಅಂದರೆ ರಿಲೇಟಿವ್ಸನ್ನು ರಿಕಗ್ನೈಸ್ ಮಾಡೋದು, ಅಥವಾ ಮಾತಾಡ್ಲಿಕ್ಕೆ ಪ್ರಾಬ್ಲಮ್ಮು, ಅಥವಾ ನಡಿಲಿಕ್ಕೆ ಪ್ರಾಬ್ಲಮ್ಮು, ವೀಕ್ನೆಸ್ ಆಗಿರುತ್ತೆ ಕೆಲವೊಬ್ಬರಿಗೆ, ನಡಿಲಿಕ್ಕೆ ಪ್ರಾಬ್ಲಮ್ಮು, ಇವೆಲ್ಲ ಇರುತ್ತೆ. ಈ ಟೈಮ್ನಲ್ಲಿ ಅಂದರೆ ಇದು ನಾವು ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ಹೆಡ್ ಇಂಜುರಿ ಅಂದರೆ ನಾವು ಅಷ್ಟೇ ಅಲ್ಲ, ನ್ಯೂರೋಸರ್ಜನ್ಸ್ ಅಷ್ಟೇ ಅಲ್ಲ ಟ್ರೀಟ್ ಮಾಡೋದು, ನಮಗೆ ಅದರ್ ಡಿಪಾರ್ಟ್ಮೆಂಟು ಕೂಡ ಹೆಲ್ಪ್ ಕೂಡ ಅವಶ್ಯಕತೆ ಇದೆ. ಸರ್ಜರಿ ನಂತರ ಪೇಷಂಟ್ಸ್ಗೆ ಫಿಸಿಯೋಥೆರಪಿ ಟ್ರೀಟ್ಮೆಂಟ್, ಅದರ ನಂತರ ಸ್ಪೀಚ್ ಥೆರಪಿ, ಅದರ ನಂತರ ಆಕ್ಯುಪೇಷನಲ್ ಥೆರಪಿ, ಇವೆಲ್ಲ ಮಲ್ಟಿ ಡಿಸಿಪ್ಲಿನರಿ ಟ್ರೀಟ್ಮೆಂಟ್ ಕೊಟ್ಟು ಪೇಷಂಟನ್ನು ವಾಪಸ್ ಅಂದರೆ ನಮ್ಮ ಉದ್ದೇಶ ಪೇಷಂಟ್ನ ಜೀವ ಉಳಿಸೋದಷ್ಟೇ ಅಲ್ಲ, ಅವನು ವಾಪಸ್ ತನ್ನ ಮೇನ್ ಸ್ಟ್ರೀಮ್ ಬದುಕಿಗೆ ಹೋಗಬೇಕು. ಇದನ್ನು ಮಾಡಬೇಕಾದ ಅವಶ್ಯಕತೆ ಇದೆ. ಅಂದರೆ ಕಾಂಪ್ರಿಹೆನ್ಸಿವ್ ಒಂದು ಮಲ್ಟಿ ಡಿಸಿಪ್ಲಿನರಿ ಟ್ರೀಟ್ಮೆಂಟ್ ಕೊಟ್ಟರೆ ಇದು ಆಗ್ಬೋದು. ಓನ್ಲಿ ಥಿಂಗ್ ಅಂದರೆ ರಿಲೇಟಿವ್ಸ್ ಶುಡ್ ಕೋಆಪರೇಟ್, ದೇ ಶುಡ್ ಅಂಡರ್ಸ್ಟ್ಯಾಂಡ್ ದ ಥಿಂಗ್ಸ್. ಓಕೆ, ಒನ್ ಲಾಸ್ಟ್ ಮೆಸೇಜ್ ಟು ಅವರ್ ವ್ಯೂವರ್ಸ್, ವಾಟ್ ಯು ಸೇ? ಹೆಡ್ ಇಂಜುರಿ ಅಂತ ಹೇಳಿದ್ರೆ ಮೇನ್ಲಿ ಆದ ನಂತರ ಪಶ್ಚಾತ್ತಾಪ ಪಡೋದಕ್ಕಿಂತ ಅದಕ್ಕಿಂತ ಮುಂಚೆ ನೀವು ಸೇಫ್ಟಿ ಮೆಷರ್ಸನ್ನು ತೆಗೆದುಕೊಳ್ಳೋದು ತುಂಬ ಅವಶ್ಯಕ. ಎಸ್ಪೆಷಲಿ ಕೆಲವೊಬ್ಬರು ಮದ್ಯಪಾನ ಮಾಡಿ ವೆಹಿಕಲನ್ನು ಓಡಿಸೋದು, ಕಾರ್ ಓಡಿಸಿರ್ಬೇಕಾದ್ರೆ ಸೀಟ್ ಬೆಲ್ಟ್ ಹಾಕೋದೇ ಇರೋದು, ಇದನ್ನೆಲ್ಲ ಮಾಡಬೇಡಿ. ಇನ್ನೊಂದೇನೆಂದರೆ 2 ವೀಲರ್ ಹೋಗೋರು ಕಂಪಲ್ಸರಿ ಮುಂದುಗಡೆ ಕೂತ್ಕೊಳ್ಳೋರು, ಹಿಂದುಗಡೆ ಕೂತ್ಕೊಳ್ಳೋರು, ಪೊಲೀಸರು ಇರಲಿ ಇಲ್ಲದೆ ಇರಲಿ, ಯು ಹ್ಯಾವ್ ಟು ವೇರ್ ದ ಹೆಲ್ಮೆಟ್ಸ್. ಅಂದರೆ ಒಂದು ಸಲ ಹೆಡ್ ಇಂಜುರಿ ಆದ ನಂತರ ಬಹಳಷ್ಟು ಜನರಿಗೆ ನೋಡಿದ್ದೀವಿ, ಅಂದರೆ ಅವ್ರ ಲೈಫೇ ಚೇಂಜ್ ಆಗಿಬಿಡುತ್ತೆ. ನಮ್ಮ ಇಂಡಿಯಾದಲ್ಲಿ ಹೇಳಬೇಕಂದ್ರೆ ನಿಯರ್ಲಿ 25 ಲಕ್ಷ ಜನರಿಗೆ ಪ್ರತಿ ವರ್ಷ ಹೆಡ್ ಇಂಜುರಿ ಆಗುತ್ತೆ. ಅದರಲ್ಲಿ ಆಲ್ಮೋಸ್ಟ್ 2.5 ಲಕ್ಷದಷ್ಟು ಜನರು ಸಾಯ್ತಾರೆ ಹೆಡ್ ಇಂಜುರಿಯಿಂದ. ಆ ಬದುಕುಳಿದ ಸಾಯಿರೋರನ್ನು ಬಿಟ್ಬಿಡಿ, ಅವರಂತೂ ಮೇಲ್ಗಡೆ ಹೋಗ್ಬಿಡ್ತಾರೆ. ಬಟ್ ಬದುಕಿರೋರಿಗೆ ಲೈಫಲ್ಲಿ ಉತ್ತಮವಾದ ಜೀವನವನ್ನು ನಡೆಸಬೇಕಾದ ಅವಶ್ಯಕತೆ ಇದೆ. ಅದರಿಂದ ನಮ್ಮ ಪ್ರಿವೆಂಟಿವ್ ಮೆಷರ್ಸನ್ನು ನೀವು ತೆಗೆದುಕೊಳ್ಳೋದು ತುಂಬ ಅವಶ್ಯಕ. ಅದರ ನಂತರ ಬೇರೆ ಟ್ರೀಟ್ಮೆಂಟ್, ಹೆಡ್ ಇಂಜುರಿ ಆದ ನಂತರ ನಾವು
ಬೇರೆ ಡಿಪಾರ್ಟ್ಮೆಂಟ್ರು ಎಲ್ಲರೂ ಅದಕ್ಕೆ ಪೇಷಂಟನ್ನು ಮೇನ್ ಸ್ಟ್ರೀಮಿಗೆ ತರೋ ಟ್ರೈ ಮಾಡ್ತೀವಿ. ಬಟ್ ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ದಟ್ಸ್ ಮೈ ಮೆಸೇಜ್. Okay. Thank you, Dr. Ragavendra, for your Thank special you so much. time for uh, that was Dr. Ragavendra explaining about road traffic accidents and injuries and their treatment. Thank you. Please stay tuned to Facebook Live for Kasturba Hospitals on this day. Thank you.